ಸೈಜ್ ಫಿಟ್ಟಿಂಗ್ ಆಗದಿದ್ರೆ ಅಂಗಡಿಯರ್ಗೂ ವಾಪಸ್ ಕೊಡ್ತೀವಿ, ಅವ್ರ ಅಪ್ಪನಿಗೂ ವಾಪಸ್ ಕೊಡ್ತೀವಿ, ಅವ್ರ ತಾತನಿಗೂ ವಾಪಸ್ ಕೊಡ್ತೀವಿ. ನೆಕ್ಸ್ಟ್ ನಾನು ಈಗ ಮುಸ್ರೆ ಮಾಡಿದ್ದು ಅಥವಾ ನೀಟ್ ಮಾಡಿದ್ದು ಕ್ಲೀನ್ ಮಾಡಿದ್ದು ಅದೆಲ್ಲ ನಂಗೆ ಹಾಕಕ್ಕೆ ಇಷ್ಟ ಅಲ್ಲ. ಹಾಕಿನಲ್ಲ ನಾನು ಕೋಂಬ ಹಾಕಲು ತಾಳಿದ್ದು. ಹೌದು, ಮಾಡ್ಬೇಕಾಗುತ್ತೆ ಸುನಾಮಿ ಅಲೆ ಇದ್ದಂಗೆ ಅಂತ ಕ್ಲೀನ್ ಮಾಡ್ತಿದ್ವಿ. ಅದಕ್ಕೆಲ್ಲ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಡು ಹೇರ್ ಸ್ಟ್ರೈಟ್ ಮಾಡ್ಕೊಂಡು ಏನಾದರೂ ವಿಡಿಯೋ ಮಾಡೋದಕ್ಕಾಗುತ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಅಯ್ಯೋ ಡಿಕಾಕ್ಷನ್ ಕಾಫಿ ಮಾಡೋದಕ್ಕೆ ಹೋಗಿ ಎಷ್ಟು ಮಾಡಿದ್ದೀನಿ ನೋಡಿ. ನಾನು ಇವಾಗಿನ ಎದ್ದೆ. ನಿನ್ನೆ ಮೊನ್ನೆಯಿಂದ ಒಂದೇ ಸಮಯ ಕೆಲಸ ಮಾಡಿ 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 ಸಾಕಾಗೋಗ್ಬಿಟ್ಟಿತ್ತು. 10 ಗಂಟೆವರೆಗೂ ನಾನು ಎದ್ದೇಳಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಮೈಂಡ್ಲಿ. ಹಂಗಾಗ್ಬಿಟ್ಟು ಇವಾಗಿದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಡಿಕಾಕ್ಷನ್ ಕಾಫಿ ಮಾಡ್ತಾಯಿದ್ದೀನಿ. ಈಗ ಹೋಗಿ ಹಾಲು ತೊಗೊಂಬರ್ಬೇಕು ಅದಕ್ಕೆ. ಏನಕ್ಕಪ್ಪ ಈ ಸಲ ಈ ಥರ ಮೇಕಪ್ ಗೀಕಪ್ ಏನು ಇಲ್ಲ ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ ಹಬ್ಬದ ಬ್ಯುಸಿಲಿದ್ದೀನಲ್ವ, ಹಾಗಾಗ್ಬಿಟ್ಟು ಡೈಲಿ ವೀಡಿಯೋ ಆಗ್ತಾ ಇರೋದ್ರಿಂದ ಹೆಂಗಿದನ್ನ ಹಂಗೆ ತೋರಿಸಿರೋದು ರಿಯಾಲಿಟಿ. ನಾನು ಮೇಕಪ್ ಮಾಡಿಕೊಂಡು ಸುಮ್ಮನೆ ಶೋ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹಾಗೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದು. ಹಾಗಾಗಿ ಅಲ್ಲಿ ನಮ್ಮ ಕೂಗು ಕಾಫಿ ಕೊಡೋಣ. ಈಗ ಟೈಮ್ ಬಂದು 8-8:30 ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇನ್ನೊಂದು ಬಟ್ಟೆದೊಂದು ಕೆಲಸ ಇದೆ ನೋಡಿ ಅಲ್ಗೂ. ಇವಾಗ ಇವತ್ತು ಅದು ಮಾಡ್ತೀವಿ. ಆನೆ ಮರಿ ಎದ್ದಳ್ತು. ನನಗೆ ಏನಕ್ಕಪ್ಪ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಒಂದು ವಿಷಯ ಮಾತಾಡಬೇಕು. ಏನಿಲ್ಲ, ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಹೆಂಗಿದ್ದೀನಂಗೆ, ಯಾಕಂದರೆ ಡೈಲಿ ವೀಡಿಯೋ ಆಗ್ತಾ ಇರೋದ್ರಿಂದ ನಾನು ಹೆಂಗಿದ್ದೀನಂಗೆ ಮನೆ ಹೆಂಗೆ ಕ್ಲೀನ್ ಮಾಡ್ತಿದ್ವಿ. ಅದಕ್ಕೆಲ್ಲ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಡ್ರೆಸ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ ಮಾಡಿಕೊಂಡು ಏನಾದರೂ ವಿಡಿಯೋ ಮಾಡೋದಕ್ಕಾಗುತ್ತಾ? ಹೆಂಗಿದ್ದೀನೋ ಹಂಗೆ. ಅಂದರೆ ಅಷ್ಟೊಂದು ನೀರಲ್ಲಿ ಆಡುವಾಗ ಬಟ್ಟೆಗಳು ನೆಂದೇನೆ ಅಂತ ಹೋಗಿ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ನಾನು ತಲೆ ಒರೆಸ್ಕೊಂಡ್ರೆ ಬಟ್ಟೆನ ನಾನು ಕಟ್ಟಿರೋಂಥದ್ದು ಬಟ್ಟೆನೇ ತೆಗ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಲ್ರೆಡಿ ಬಟ್ಟೆ ನೆಂದು ಹೋಗ್ತಾ ಇದೆ. ಅಷ್ಟೊಂದು ಬ್ಯುಸಿ. ಇನ್ನೇನು ಮಾಡೋಕ್ಕಲ್ಲ, ಹೆಂಗಿದ್ದೀನೋ ಹಂಗೆ ಹತ್ತೋದು ಇಳಿಯೋದು ಇರುತ್ತೆ. ಹೆಂಗಿದ್ದೀನೋ ಹಂಗೆ ಮನೆ ಕ್ಲೀನ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಅದರಲ್ಲಿ ನಮ್ಮ ಕೋಕೋ ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು ಭಾಳ ಕಾಮಿಡಿ ಮಾಡಿಬಿಟ್ಲು. ಕಾಮಿಡಿ ಕೂಡ ಚೆನ್ನಾಗಿತ್ತು. ಅವಳು ಬೈದಿದ್ದು ರೀತಿ ನೀತಿ ಎಲ್ಲ ನಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇರಲಿ ಏನಿಲ್ಲ, ಎಲ್ಲ ಹೆಣ್ಮಕ್ಳು ಅದೇ ಥರನೇ ಒಂದು ನಮ್ಮಾಶ್ ಡ್ರೆಸ್ ಬಗ್ಗೆನೂ ಹೇಳಿದ್ದಾರೆ. ನಮ್ಮಮ್ಮ ಡ್ರೆಸ್ ಬೇಕಿದ್ರೆ ಲಿಂಕ್ ಹೇಳಿ ಕೊಡ್ತೀವಿ ಅಂತ. ಯಾರೆಲ್ಲ ಏನು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಎಲ್ಲ ಸಹಜನೇ, ಹೆಣ್ಮಕ್ಳು ಪೆಟಿಕೋಟ್ ಮೇಲೆ ಟಾಪ್ ಹಾಕೋಂಥದ್ದಕ್ಕೆ ಯಾವುದೋ ಒಂದು ಕಮೆಂಟ್ಸ್ ಬಂದಿಲ್ಲ. ಏನೇನು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ನನಗೆ ಹಂಗೆ ಅನ್ನಿಸ್ತು, ಏನಪ್ಪ ಈ ಥರ ವೀಡಿಯೋ ಹಾಕ್ಬಿಟ್ವಾ ಅಂತೇಳಿ. ಅದೇನು ತಪ್ಪಿಲ್ಲ, ಮನೇಲಿ ಕ್ಯಾಶುವಲಾಗಿ ಹೆಣ್ಮಕ್ಳು ಇರ್ತಾರೆ. ಬಟ್ ಅದೇ ಹಬ್ಬದ ಒಂದು ಗಡಿ ಬಿಡಿಲಿ ಎಡಿಟಿಂಗು ಅದು ಇದು ಎಲ್ಲ ಒಂದು ಇದರಲ್ಲಿ ನಾನೇನು ಮಾಡಿಬಿಟ್ಟಿದ್ದೀನಿ, ಹಾಗೆ ಹಾಕ್ಬಿಟ್ಟಿದ್ದೀನಿ. ಜಾಸ್ತಿ ಜೋಕಿತ್ತು. ನಮ್ಮ ಕುಕ್ಕು ಚೆನ್ನಾಗಿ ರೇಗಿಸ್ತಾ ಇದ್ಲು, ಅಯ್ಯೋ ಅನ್ನಿಸ್ತಾ ಇದ್ಲು. ಅದು ಇರಲಿ ಒಂದು ಕ್ಲಿಪ್ಪಿಂಗು ಅಂತ ಹೇಳ್ಬಿಟ್ಟು ಹಾಕಿದೆ. ತುಂಬ ಕಾಮಿಡಿ ಆಗಿತ್ತು. ಮತ್ತು ಮನೆ ಕ್ಲೀನ್ ಮಾಡಿದ್ದು ಯಾವ ರೀತಿ ಏನು ಅದೆಲ್ಲ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ಅದನ್ನು ಆಗದೆ ಏನು ಅಂದ್ಕೊಂಡೆ. ದಯವಿಟ್ಟು ಬೇರೆ ಜನ ಮಾಡ್ಕೊಬೇಡಿ, ಏನೋ ಅಂದ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ಓಕೆನಾ? ಇನ್ನೂ ಸ್ವಲ್ಪ ಸುಮಾರು ಕ್ಲಿಪ್ಪಿಂಗ್ ಇದೆ, ಅದನ್ನು ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್ ನೋಡಿ, ಅಡುಗೆ ಮಾಡಿರ್ತೀವಲ್ಲ, ಅಲ್ಲಿ ಎಷ್ಟು ಎಣ್ಣೆ ಜಿಡ್ಡು ಇರುತ್ತೆ ಗೊತ್ತಾ? ಎಷ್ಟು ತಿಕ್ಕಿದ್ರೂ ಕೂಡ ಅದು ಎಣ್ಣೆ ಜಿಡ್ಡು ಅನ್ನೋದು ಈ ಸೋಪಿಂದು ಇದಕ್ಕೆ ಹೋಗ್ತಾನೆ ಇರಲಿಲ್ಲ. ನೀವು ಬೇಕಿದ್ರೆ ಈ ಥರ ಎಲ್ಲ ವಾಶ್ ಮಾಡ್ತೀರಂದರೆ ಸ್ವಲ್ಪ ಶಿಗೆಕಾಯಿ ಪುಡಿ ಹಾಕ್ಕೊಳ್ಳಿ. ನಾನು ಮರ್ತುಬಿಟ್ಟೆ ಗಡಿಬಿಡಿಲಿ, ಯಾಕಂದರೆ ಟೈಮ್ ಈಸ್ ಓವರ್ ಆಗಿಬಿಟ್ಟಿತ್ತಲ್ವ. ಹಂಗಾಗ್ಬಿಟ್ಟು ಅದನ್ನೇ ಇನ್ನೂ ಜಾಸ್ತಿ ಹಾರ್ಡಾಗಿ ನಾನು ವಾಶ್ ಮಾಡ್ತಾಯಿದ್ದೆ. ಹಂಗಾಗ್ಬಿಟ್ಟು ಎಷ್ಟೊಂದು ಇದೆ ಗೊತ್ತಾ ಕ್ಲಿಪ್ಪಿಂಗ್ಸ್. ಹಂಗಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತೇಳಿ ಯಾವುದೋ ಮಿಸ್ ಮಾಡ್ತಾಯಿಲ್ಲ. ತುಂಬಾ ಒಂದು ಜಿಡ್ಡು ಈ ಶೆಲ್ಫ್ ಮೇಲಂತೂ ಸಾಕಷ್ಟಿತ್ತು. ಈ ಒಂದು ಅಡುಗೆ ಮಾಡುವಾಗ ಒಗ್ಗರಣೆ ಸಿಡ್ದಿರುತ್ತಲ್ಲ, ಅದಂತೂ ಬೇಳೆ ಥರದ್ದೆಲ್ಲನೂ ಕೂಡ ಇತ್ತು. ನಿಮಗೆ ಲಾಸ್ಟು ತೋರಿಸ್ತೀನಿ ನೋಡಿ. ನಿಮಗೆ ವಾಶ್ ಮಾಡಿದಾಗ ಕೂಡ ಬಟ್ಟೆಯಲ್ಲಿ ಎಲ್ಲೋ ಕಲರ್ ಥರನೂ ಕೂಡ ಇತ್ತು. ನಾನು ಸ್ನಾನ ಮಾಡ್ದಳೇ ಈ ಅಡುಗೆ ಮನೆ ವಾಶ್ ಮಾಡಲಿಕ್ಕೆ ನಿಂತ್ಕೊಂಡೆ. ಯಾಕಂದರೆ ತಲೆ ಒಣಸ್ಕೊಳೋದಕ್ಕೆ ಟೈಮ್ ತಗೊಂಡ್ರೆ ಇಲ್ಲಿ ಟೈಮ್ ಸಾಕಾಗೋದಿಲ್ಲ ಅಂತೇಳಿ ಹಾಗೇ ನಾನು ಈ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡ. ಅವಾಗ ನನಗೆ ಇನ್ನೂ ತಲೆನೋವು ಜಾಸ್ತಿ ಆಗ್ಬಿಡ್ತು ಅಂತಲೇ ಹೇಳ್ಬೋದು. ಹಾಗಾಗ್ಬಿಟ್ಟು ನನಗೆ ವಿಪರೀತ ತಲೆನೋವಿಗೆ ಬಿಸಿ ನೀರಿನ ಒಂದು ಶಾಖ ತಗೊಂಡೆ.
ಜಸ್ಟ್ ಒಂದೇ ಒಂದು ತಿಂಗಳಿಗೆ ಎಷ್ಟು ಧೂಳು ಎಷ್ಟು ಡಸ್ಟು ಏನು ಮನೆ ಧೂಳು ತುಂಬಿತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದಕ್ಕೆ ಸರಿ ಆಯಿತು. ಇವಾಗ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ನೆವದಿಂದ ಮನೆಯೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗ್ಬಿಡ್ತು. ನೋಡೋದಕ್ಕೆ ಎಷ್ಟು ಖುಷಿ ಆಗೋದು ಗೊತ್ತಾ, ಹೊಸ್ದಾಗಿ ಬಂದಿದ್ದೀವಿ ಈ ಮನೆಗೆ ಅನ್ನೋ ಫೀಲ್ ಬರ್ತಾಯಿತ್ತು ನಮ್ಮಿಬ್ಬರಿಗೂ, ಆಶೆಗೂ ನಂಗೂ. ಈ ಕಿಟಕಿಯಲ್ಲಿ ಒಂದು ಧೂಳು ದುಮ್ಮಿ ಇತ್ತು ಅಂತಂದರೆ ಇದಕ್ಕೆ ಒಂದು ದೊಡ್ಡ ಪೈಪ್ ಕಲೆಕ್ಷನ್ ತೊಗೊಂಡ್ಬಿಟ್ಟು ನೀಟಾಗಿ ಫಾಸ್ಟಾಗಿ ನೀರು ಬಿಟ್ಟಿದ್ರೆ ಹೋಗ್ತಿತ್ತೋ ಏನೋ. ನಾನಂತೂ ಇದರಲ್ಲಿ ಆಟ ಆಡ್ದಂಗೆ ಆಗ್ಬಿಡ್ತು. ನನಗೆ ಫ್ಲ್ಯಾಶ್ ಆಗಲಿಲ್ಲ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ, ನನಗೆ ಇವಾಗ ಐಡಿಯಾ ಬರ್ತಾಯಿದೆ. ಒಂದು ಪೈಪಲ್ಲಿ ನಾನು ನೀರು ಬಿಟ್ಟಿದ್ರೆ ನೀಟ್ ಆಗೋದೋ ಏನೋ ಅಂತೇಳಿ. ಮನೆ ತುಂಬ ನೀರು ಫುಲ್ ತುಂಬ್ಕೊಂಬಿಡೋದೋ ಏನೋ, ಎರ್ರ ಬೀರಿ ನಾವು ಪೈಪಲ್ಲಿ ನೀರು ಬಿಡೋದಕ್ಕಾಗಲ್ಲ. ಈ ಒಂದು ಕಿಟಕಿ ವಾಶ್ ಮಾಡೋದಕ್ಕೋಸ್ಕರನೇ ನಾವು ಪೈಪ್ ಯೂಸ್ ಮಾಡೋದಕ್ಕಾಗಲ್ಲ ಅಂತಲೂ ಕೂಡ ಅನ್ನಿಸ್ತು. ಹಂಗಾಗ್ಬಿಟ್ಟು ಅಲ್ಲಂತೂ ಜಾರದು ಇತ್ತು. ಅಡುಗೆ ಮನೆ ಶೆಲ್ಫ್ ಅಂದರೆ ನಿಮಗೆ ಗೊತ್ತಲ್ವಾ, ಎಣ್ಣೆ ಜಿಡ್ಡಿದ್ದೇ ಇರುತ್ತೆ ಅಂತ. ನಾವೇ ಅಲ್ವಾ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಇಲ್ಲಿ ಎದ್ದು ಬಿದ್ದಿರೋದು ಅಂತ ಅಂದಾಗ ನಮ್ಮ ಒಟ್ಟಿಗೆ ಹೋಗೋದಲ್ವ, ಇನ್ನೇನು ಮಾಡೋದಕ್ಕಾಗಲ್ಲ, ಕ್ಲೀನ್ ಮಾಡಲೇಬೇಕು, ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಇಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿ ನನಗೆ ತಲೆನೋವು ಬಂದು ಹುಷಾರಿಲ್ಲದೆ ಅವತ್ತು ರಾತ್ರಿ ಎಲ್ಲ ಮತ್ತೆ ನನಗೆ ವಾಂತಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ವಾಂತಿ ಆಗ್ದಲೇ ನನಗೆ ತಲೆನೋವು ಬಿಡಲೇ ಇಲ್ಲ, ಆ ಥರದೊಂದು ಓವರ್ ತಲೆನೋವು ಬಂದುಬಿಟ್ಟಿತ್ತು. ಇಷ್ಟೊಂದು ಸ್ಟ್ರೆಸ್ ಆಗಿಬಿಡ್ತಾರೆ ಎಲ್ಲ ಕೆಲಸ ಮಾಡಿ. ಸ್ಟ್ರೆಸ್ಸೂ ತಗೊಳ್ಳೋದಕ್ಕಾಗಲ್ಲ. ಬಟ್ ಇದ್ದಿದ್ದೇ ಒಂದು 3 ರಿಂದ 4 ದಿನ ಅಷ್ಟೇ ಅಲ್ವಾ. ಹಂಗಾಗ್ಬಿಟ್ಟು ನಾನು ತುಂಬಾ ಹೆವಿ ರಾತ್ರಿ 12 ಗಂಟೆವರೆಗೂ ಕೂಡ ಮನೆ ಕ್ಲೀನ್ ಮಾಡಿದ್ವಿ. ಮತ್ತು ಬೆಳಗ್ಗೆ 5 ಗಂಟೆಯಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ತಲೆ ಸ್ನಾನ ಮಾಡಿದರೆ ತಲೆ ಒಣಸ್ಕೊಂಡಿಲ್ಲ ನೋಡಿ, ಅಷ್ಟು ಕಷ್ಟ ಆಯಿತು. ನೋಡಿ ಅಲ್ಲಿ ಗೋಡೆ ಒರೆಸ್ತಾ ಇದ್ದೀನಲ್ವ, ಟೈಲ್ಸು ಎಷ್ಟು ಯೆಲ್ಲೋ ಕಲರ್ ಹಿಂಗೆ ವಾಶ್ ಮಾಡಿದ್ದಾದಮೇಲೆ ಸೋಪಿ ನೀರಲ್ಲಿ ತೊಳೆದಿದ್ದಾದ್ಮೇಲೂ ಕೂಡ, ಒಳ್ಳೆ ನೀರಲ್ಲಿ ತೊಳೆದಾದ್ಮೇಲೂ ಕೂಡ ಯಾವ ಥರ ಎಲ್ಲೋ ಥರ ಕಾಣ್ತಾ ಇದೆ ಅಂತೇಳಿ. ಎಷ್ಟು ಎಣ್ಣೆಗಿದೆ ಗೊತ್ತಾ, ಇಲ್ಲಿ ಎಷ್ಟೇ ದಿನ ಇರೋದು ಬಾಡಿಗೆ ಮನೆ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ, ಇರೋವರೆಗೂ ನಾವು ಇರೋದು. ಹಾಗಾಗಿ ನೀರು ಹಾಕಬೇಕು. ಎಷ್ಟೇ ದಿನ ಇರಲಿ ಇರೋವರೆಗೂ ನಾವೇ ವಾಸ ಮಾಡೋದಲ್ವ, ಎದ್ದು ನಾವೇ ಕೈ ಆಡೋದಲ್ವ. ಹಂಗಾಗಿ ನೀರು ಇಟ್ಕೊಳ್ಳೋದು ನಮ್ಮ ಕರ್ತವ್ಯನೂ ಹೌದು, ಧರ್ಮನೂ ಹೌದು. ನಾವು ಹಂಗಲ್ಲಪ್ಪ, ಇರೋವರೆಗೂ ನಮ್ಮ ಮನೆ ನಾವು ನೀಟಾಗಿ ಇಟ್ಕೊಳ್ಳೋದಲ್ವ. ನಮ್ಮ ಮನೆ ಕೊಡ್ಬೇಕಾದ್ರೆ ಎಷ್ಟು ನಂಬಿಕೆ ಮೇಲೆ ಕೊಟ್ಟಿರ್ತಾರೆ, ಹಿಂಗೆಲ್ಲ ಹಾಳು ಮಾಡ್ಕೊಳ್ಳೋದು, ಗಬ್ಬ ಬಿಟ್ಕೊಳ್ಳೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಇನ್ನು ಮೇಲೆ ಚೆನ್ನಾಗಿರೋದಲ್ಲ, ಒಳಗಿಂದನೂ ಚೆನ್ನಾಗಿಟ್ಕೋಬೇಕು. ನೀವೇನು ಹೇಳ್ತೀರಾ ಇದಕ್ಕೆ? ಕೆಲವು ಜನ ನಾವು ಏನು ಹೇಳಿದ್ರು ಕೂಡ ಅದು ತಪ್ಪಾಗಿ ಕಾಣ್ತದೆ ಬಿಡಿ, ಕೆಟ್ಟದಾಗಿ ಕಮೆಂಟ್ ಹಾಕ್ತೀರಾ ಅಂತ ಬೇವರ್ಸಿದೆ ಕೂಡ ಏನು ಹೇಳೋಕ್ಕಾಗಲ್ಲ. ನಮ್ಗೆ ಏನೈತೆ ನಮ್ಮ ಕೆಲಸ ಮಾಡೋಣ ಅಲ್ವಾ. ನೋಡಿ ಎಷ್ಟೆಷ್ಟು ಸಲ ತೊಳಿಬೇಕು ಅಂತ ಹೇಳಿದ್ದು ನಾನು ಓದ್ಬಿಡೋದಲ್ಲಿ. ಸುನಾಮಿ ಥರ ಕ್ಲೀನ್ ಮಾಡಬೇಕಾಗುತ್ತೆ, ಸುನಾಮಿ ಅಲೆ ಇದ್ದಂಗೆ ಅಂತ. ಸುಮ್ಮನೆ ಕ್ಲೀನ್ ಮಾಡ್ತೀವಿ ಅಂತ ಮಾಡೋಕೆ ಹೋದರೆ ನಮಗೂ ಸಮಾಧಾನ ಆಗಲ್ಲ, ಅಷ್ಟು ನೀಟೂ ಆಗಲ್ಲ. ನೋಡಿ ಸಿಂಕ್ ಹತ್ರನೂ ಕೂಡ ಎಷ್ಟು ಇದಿತ್ತು ಗೊತ್ತಾ, ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತಿದ್ವಿ. ನಾವಿದ್ದಿದ್ರೆ ಹೋದ ಕಾರಣ, ನಾವು ಈ ಥರ ಊರಿಗೆ ಹೋದ ಕಾರಣ ಹಿಂಗಾಯ್ತು ಅಂತೇಳ್ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡಲೇಬೇಕಾಯ್ತು. ಡಸ್ಟು ಧೂಳು ಇದ್ದೇ ಇರುತ್ತಲ್ವ. ಹಂಗಾಗ್ಬಿಟ್ಟು ನಾವು ಮನೇಲಿ ಇದ್ದಿದ್ರೆ ಡೈಲಿನೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ ಮಾಡೋದು, ನೆಲ ತೊಳೆಯೋದು, ಕಸ ಗುಡಿಸೋದು ಇದ್ದೇ ಇರ್ತಿತ್ತು. ಇನ್ನೊಂದು ಎಷ್ಟೇ ನಾವು ಡೈಲಿ ನೀಟ್ ಕ್ಲೀನ್ ಎಲ್ಲ ಏನೇ ಮಾಡಿದ್ರೂ ಕೂಡ, ನೆಲ ಒರೆಸೋದು ಕಸ ಗುಡಿಸೋದು ಮಾಡಿದರೂ ಕೂಡ ಡೀಪ್ ಕ್ಲೀನ್ ಅಂತ ಹಬ್ಬಕ್ಕೆ ಮಾಡಲೇಬೇಕಿತ್ತಲ್ವ. ಅದು ಇನ್ನೂ ಡೀಪ್ ಕ್ಲೀನ್ ಅಲ್ಲ, ಇನ್ನೂ ಅದು ಓವರ್ ಡೀಪ್ ಕ್ಲೀನ್ ಆಗೋಗ್ಬಿಡ್ತು. ನಾವು ಹೊಸ್ದಾಗಿ ಬಂದಷ್ಟು ಫೀಲ್ ಆಯಿತು, ನಾವು ಆ ಥರ ಕ್ಲೀನ್ ಮಾಡಿದ್ದಾಯಿತು ಮನೆ. ನೋಡಿ ಸೋಪ್ ಇಡೋ ಜಾಗನೂ ಕೂಡ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ ಕ್ಯಾಮ್ರಾಗೆ ಅಂತೇಳ್ಬಿಟ್ಟು. ಅಲ್ಲೂ ಕೂಡ ಸೋಪ್ ಹೆಂಗಿಟ್ಟಿರ್ತೀವೋ ಅದು ಕೂಡ ಹಂಗೆ ಗುರ್ತು ಬಿದ್ದಿತ್ತು. ಅದು ಎಲ್ಲನೂ ಕೂಡ ನೀಟಾಯಿತು. ನೀಟ್ ಅಂದರೆ ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನೀಟ್, ಅಷ್ಟು ಚೆನ್ನಾಗಿ ಕಾಣ್ತಾನೆ ಇದೆ. ಸೋಪ್ ಇಟ್ಟಿರೋ ಗುರುತು ಕೂಡ ನೀಟು ಕೂಡ ಹಾಗೆ ಆಯಿತು ಅಂತಲೇ ಹೇಳ್ಬೋದು. ಈ ಸ್ಟೀಲ್ ಬ್ರಷ್ ಇದೆಯಲ್ಲ 10 ರೂಪಾಯಿದು 2, ಅದಂತೂ ಫುಲ್ಲು ಏನೇನಕ್ಕೂ ಬರೋದ ಒಂದು ಕಸ ಹೋಗ್ಬಿಡ್ತು, ಅಷ್ಟು ವಾಶ್ ಮಾಡಿದ್ದೀನಿ. ಈ ಥರ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಅಡುಗೆಯಲ್ಲಿ ಮಾಡೋದು ಏನು ತಾನೋ ಹಂಗೂ ಹಿಂಗೂ ಅಡುಗೆನೂ ಮಾಡ್ಕೊಂಡು ಉಂಡು ಈ ಒಂದು ಅವತಾರಕ್ಕೆ ನಿಂತ್ಕೊಂಡಿದ್ದಾಯಿತು. ಎಲ್ಲ ಒಟ್ಟು ಕ್ಲೀನ್ ಆಯ್ತಲ್ಲ, ಅದು ಮುಖ್ಯ. ಹಬ್ಬದ ಟೈಮಿಗೆ ಎಲ್ಲರೂ ಮಾಡುವಾಗ ನಾವು ಹಬ್ಬ ಮಾಡಿದ್ವಲ್ಲ, ಅದು ಮುಖ್ಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್, ಏನಂತೀರಾ? ಇವಾಗ ಬಂದು ಬೆಡ್ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ, ಧೂಳು ಗುಡಿಸ್ತಾ ಇದ್ದೀನಿ. ಈ ಕಡೆ ಬೀರು ಕಿಟಕಿ ಅಲ್ಲೂ ಕೂಡ ಅಷ್ಟೇ, ಇದಕ್ಕಿಂತ ಅಡುಗೆ ಮನೆಗಿಂತ ಜಾಸ್ತಿ ಅಲ್ಲೇ ಇತ್ತು ಧೂಳು. ವಿಚಿತ್ರವಾದ ಧೂಳಿತ್ತು ಅಂತಲೇ ಹೇಳ್ಬೋದು ಈ ಬೀರ್ ಮೇಲೆ.
ಕಿಟಕಿ ಒರೆಸ ಅಂತ ಒಂದು ಇದು ಬರುತ್ತೆ, ಕಡ್ಡಿ ಬರುತ್ತಲ್ಲ, ಈ ಧೂಳು ಗುಡಿಸೋದು ಜಾಡು ಗುಡಿಸೋದು ಸಣ್ಣದು ಬರುತ್ತೆ. ಅದನ್ನು ಈ ಮನೆಗೆ ಶಿಫ್ಟ್ ಆಗುವಾಗ ನಾವು ಅದನ್ನು ಕಡ್ಡಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲೋ. ಹಂಗಾಗ್ಬಿಟ್ಟು ಕೈ ತುರಿಸಿ ಅದನ್ನು ನೀಟ್ ಕ್ಲೀನ್ ಮಾಡಿದ್ರೆ ಅದು ಎಷ್ಟು ಕೈ ನೋವು ಬರ್ತಿತ್ತು ಅಂದರೆ ಹೆಂಗಾಗುತ್ತಂಗೆ ಕ್ಲೀನ್ ಮಾಡಿದೆ. ಅಲ್ಗೂ ಕೂಡ ಯಾವುದು ಬಿಡಬಾರ್ದು, ನೀಟಾಗಿ ಕ್ಲೀನ್ ಮಾಡ್ಬೇಕು ಎಲ್ಲದನ್ನು ಕೂಡ ಅಂತೇಳ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸುಮ್ಮನೆ ಅಲ್ಲ ನೋಡಿ, ಯುಗಾದಿ ಹಬ್ಬ ಮಾಡಿದಷ್ಟೇ ದೊಡ್ಡ ಫೀಲ್ ಆಗುತ್ತೆ, ಯಾಕಂದರೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರಬೇಕಲ್ವ. ಫೈನಲಿ ಫ್ಯಾನ್ ಒಂದು ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ಒಂದು ಹಬ್ಬದ ಒಂದು ಮುಕ್ಕಾಲು ಭಾಗದ ಒಂದು ಮನೆ ಕ್ಲೀನಿಂಗ್ ಆಯಿತು ಅಂತೇಳಿ ಇವಾಗ ಫ್ಯಾನ್ ಒಂದು ಕ್ಲೀನ್ ಮಾಡ್ತಾ ಇದ್ದೀನಿ. ಅಂತೂ ಇಂತ ಈ ಬೆಡ್ರೂಮು ಕೂಡ ಕ್ಲೀನ್ ಆಯಿತು. ಇದಕ್ಕೊಂದು ಬೆಡ್ ಕವರ್ ಹಾಕಿದ್ವಿ ಅಂತಂದರೆ ಅದು ಕೂಡ ಫಿನಿಶ್ ಆಯಿತು ಅಂತಲೇ ಅರ್ಥ. ನಮ್ಮ ಮನೆಯಲ್ಲಿ ಇವತ್ತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ. ಹೌದು, ಪ್ಲೇನ್ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಸಾಂಬಾರು. ಇನ್ನೂ ಕೆಲಸ ಇದೆಯಲ್ಲ, ಅದಕ್ಕೆ ಫುಡ್ ಮಾಡಿ ಫುಡ್ ತಿಂದು ಬಟ್ಟೆ ಮಡ್ಸೋದಿದೆ. ಆಮೇಲೆ ಯಾರೋ ಟೀ ಶರ್ಟ್ ಬ್ಲಾಗ್ ಕೇಳಿದ್ರು, ಟೀ ಶರ್ಟ್ ಬ್ಲಾಗ್ ಮಾಡೋದಿದೆ. ಅದಕ್ಕೆಲ್ಲ ಸಪ್ರೇಟ್ ಮಾಡಬೇಕು, ಎಲ್ಲ ಮಿಸ್ಸಪ್ ಆಗ್ಬಿಟ್ಟವೆ. ಊರಿಗೆಲ್ಲ ತೊಗೊಂಡೋಗಿದ್ದೆ. ಯಾವುದೋ ಒಂದು ಬಟ್ಟೆ ಆಗದೆ ಹೋದರೆ ರಿಟರ್ನ್ ಹಾಕ್ತಾರೆ. ಪ್ರತಿಯೊಂದು ತೊಗೊಂಡಿದ್ದೆಲ್ಲ ರಿಟರ್ನ್ ಹಾಕ್ತಾರೆ. ಬೇವರ್ಸಿಗಳು ಯಾವ ತಿಳ್ಕೊಂಬಿಟ್ಟು ರಿಟರ್ನ್ ಅಂತ ಒಂದು 3 ತಿಂಗಳಿಂದನೂ ಇವು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಬರ್ತಾ ಇತ್ತು ನನಗೆ. ಸೈಜ್ ಆಗಲಿಲ್ಲ ಅಂದರೆ ಸೈಜ್ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಕಳಿಸ್ತಾರೆ. ನಾನೊಬ್ಳಿಗೆ ಕೊಟ್ಟಿಲ್ಲ ಆಪ್ಷನ್ನು, ಪ್ರಪಂಚದಾಗಿರೋರು ಎಲ್ಲರಿಗೂ ಕೊಟ್ಟವ್ರೆ. ಯಾರ್ಯಾರು ಮೀಶೋದಾಗ ಬೈ ಮಾಡ್ತಾರೆ ಅವ್ರಿಗೆಲ್ಲ 3-4 ತಿಂಗಳಿಂದ ಹಿಂಗೆ ಬರ್ತಾ ಇದೆ ನನಗೆ ಕಮೆಂಟು. ಇವಾಗಲಿದೆಲ್ಲ ನೆನೆ ಮನೆದಲ್ಲ. ಏನಂತ ಅಂತಂದರೆ ಮೀಶೋದಾಗೆ ನಾನು ರಿಟರ್ನ್ ಆಗ್ತೀನಿ ಅಂತ. ಎಲ್ಲವೂ ರಿಟರ್ನ್ ಹಾಕಲ್ಲ. ಬೇಕಿದ್ರೆ ಇವಾಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ ನೋಡಿ. ನನ್ನ ಹತ್ರ ಎಷ್ಟು ಟೀ ಶರ್ಟ್ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನೋ, ಇದೊಂದು ತೊಗೊಂಡಿಲ್ಲ. ಇದು ನಾನು ಹಾಕೊಂಡು ಕ್ಲಾತು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಏನು ಟೀ ಶರ್ಟ್ಗಳು ಬ್ಲಾಗ್ ಮಾಡ್ತೀನಲ್ಲ, ಏನು ತಗೊಂಡು ಸೀರೆನೂ ಕೂಡ ಸುಮಾರು ಸೀರೆಗಳಿದ್ದಾವೆ. ಹೌದು ಕೂಡ ಒಂದ್ಸಲ ಸೀರೆ ಇನ್ನೊಂದು ಸೀರೆ ತೊಗೊಂಡಾಗ ಬಟ್ ವರಮಹಾಲಕ್ಷ್ಮಿಗೆ ನಾವು ಸೀರೆನ ಮೀಶೋದಲ್ಲಿ ತೊಗೊಂಡಿಲ್ಲ. ಯಾಕಂದರೆ ಎಮರ್ಜೆನ್ಸಿ ಇರೋ ಕಾರಣ. ಯಾಕಂದರೆ ನಾನು ಊರಿಂದ ಬಂದು ಅದು ಬೈ ಮಾಡಿ ತೊಗೊಳೋದು ಲೇಟ್ ಆಯಿತು ಅಂತೇಳ್ಬಿಟ್ಟು ನಾನು ಆಲ್ರೆಡಿ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಆಲ್ರೆಡಿ ಶಾಪಿಂಗ್ ಮಾಡಿದ್ದೀನಿ. ಅದು ಅಪ್ಕಮಿಂಗಲ್ಲಿ ಬರುತ್ತೆ, ನೀವು ವೆಯ್ಟ್ ಮಾಡಿ. ಯಾಕಂದರೆ ಪ್ರೊಸೀಜರ್ ಪ್ರಕಾರ ಆಗಬೇಕು. ಇವಾಗ ನಾನು ಸ್ಯಾರಿದು ಅಥವಾ ವರಮಹಾಲಕ್ಷ್ಮಿದು ಹಬ್ಬ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಈಗ ಮುಸ್ರೆ ಮಾಡಿದ್ದು ಅಥವಾ ನೀಟ್ ಮಾಡಿದ್ದು ಕ್ಲೀನ್ ಮಾಡಿದ್ದು ಅದೆಲ್ಲ ನಂಗೆ ಹಾಕೋಕ್ಕೆ ಇಷ್ಟ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇವಾಗ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇವತ್ತಿನ ಬ್ಲಾಗಲ್ಲಿ ನಾನು ಯಾವ ಥರ ಶೆಲ್ಫ್ ತೊಳೆದೆ, ಏನಾಯಿತು ಮುಂದಿನ ಕತೆ, ಪಾತ್ರೆ ಜೋಡಿಸಿದ್ದು, ಅದೆಲ್ಲ ಫನ್ನಿ ಮೂಮೆಂಟ್ಸ್ ಎಲ್ಲ ಇರ್ತವೆ. ಅದನ್ನು ಹಾಕ್ತಾ ಹೋಗ್ತೀನಿ. ಅದಾದ ನಂತರ ನಾನು ಟೀ ಶರ್ಟ್ ಬ್ಲಾಗು ಕೂಡ ಬರುತ್ತೆ. ಇವತ್ತು ನಾಳೊಳಗೆ ಟೀ ಶರ್ಟ್ ಬ್ಲಾಗು ಕೂಡ ಮಾಡ್ತೀನಿ. ಹಾಗೆ ಹಬ್ಬದು ಕೂಡ ಇದೆಲ್ಲ ಆದಮೇಲೆ ನಂತರನೇ ಬರೋವಂಥದ್ದು. ಹಾಗಾಗಿ ಸೀರೆ ಮಾತ್ರ ಈ ಸಲ ತೊಗೊಂಡಿದ್ದು ವರಮಹಾಲಕ್ಷ್ಮಿಯಲ್ಲಿ ನನಗೆ ಟೈಮ್ ಇಲ್ಲ ಕಾರಣ ತೊಗೊಳಕ್ಕಾಗಲಿಲ್ಲ. ಇಲ್ಲ ಅಂದರೆ ಮೀಶೋದಲ್ಲೇ ತೊಗೊತಾ ಇದ್ದೆ. ಎಲ್ಲ ಮೀಶೋದಲ್ಲಿ ನಂಗೆ ಇಷ್ಟ ಆಗಿದ್ದು ಇಟ್ಕೊತೀನಿ. ಎಷ್ಟು ಸುಮಾರು ಇದ್ದಾವೆ ಪ್ರಾಡಕ್ಟ್ಸ್ ನೋಡಿ, ಇಲ್ಲಿ ಇದಾವಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ಕೂಡ ಮೀಶೋದಲ್ಲಿ ತೊಗೊಂಡಿರೋದು. ಎಷ್ಟೋ ಪ್ರಾಡಕ್ಟ್ಸ್ ಇದೆಲ್ಲ ಎಲ್ಲ ರಿಟರ್ನ್ ಹಾಕೋ ಕೂತ್ಕೊಂಡು ನೋಡಿ. ನಾನು ರಿಟರ್ನ್ ಅಂತೆ ಮೀಶೋ ಮೋಹಿನಿ ಅಂತೆ ರಿಟರ್ನ್ ಆಗ್ತಾ ಇರ್ತೀನಿ. ನಾನು ತೊಗೊಂಡವೆಲ್ಲ ರಿಟರ್ನ್ ಹಾಕೋಕ್ಕೆ ನನಗೆ ಇಷ್ಟ ಆದವೆಲ್ಲ ಇಟ್ಕೊತೀನಿ. ಸೈಜ್ ಫಿಟ್ಟಿಂಗ್ ಆಗದಿದ್ರೆ ಅಂಗಡಿಯವ್ರಿಗೂ ವಾಪಸ್ ಕೊಡ್ತೀವಿ, ಅವ್ರ ಅಪ್ಪನಿಗೂ ವಾಪಸ್ ಕೊಡ್ತೀವಿ, ಅವ್ರ ತಾತನಿಗೂ ವಾಪಸ್ ಕೊಟ್ಟಾಗೆಲ್ಲ ಸೈಜ್ ಆಗ್ತಿಲ್ಲ, ದುಡ್ಡು ಇಸ್ಕೊಟ್ಟಿದ್ದೀವಿ, ಕಲ್ ಕೊಟ್ಟಿದ್ದೀವ ಅಂತೇಳಿ ಅಲ್ವಾ. ಹಾಗೆ ಮೀಶೋದವರು ಅಷ್ಟೇ ವಾಪಸ್ ರಿಟರ್ನ್ ಮಾಡ್ತೀವಿ. ನಮ್ಗೆ ಆಗದೆ ಇದ್ರೆ ನಾವು ಪ್ರತಿ ತಗೊಂಡಿದ್ದೆಲ್ಲ ಹಾಕೊಂಡು ಕೂತ್ಕೊಂಡು ನನಗೆ ಮೆಂಟ್ಲು ಹಿಡಿದಿಲ್ಲ. ಯಾವ ಹೇಳಿದ್ವು ಅದಕ್ಕೆ ಹೇಳಿದೆ ಅಷ್ಟೇ, ನನಗೆ ಗೊತ್ತಿಲ್ಲ. ಯಾರೋ ಹೇಳಿದ್ದಕ್ಕೆ ಆನ್ಸರ್ ಮಾಡಿದೆ. ನನಗೆಲ್ಲ ಬಾಕ್ಸ್ ಎಲ್ಲ ಇದಾವಲ್ಲ ಎಲ್ಲ ಮೀಶೋ ತಗೊಂಡ್ರಿ, ಎಲ್ಲ ಮೀಶೋಯಿಂದ ತಗೊಂಡದ್ದು. ಆಲ್ಮೋಸ್ಟ್ ಇರೋದು ಎಲ್ಲ ಏನು ಬಾಕ್ಸ್ ಇದಾವಲ್ಲ, ಈ ಸ್ಟವ್ ಸಮೇತ ಮೀಶೋಯಿಂದನೇ ಬಂದಿರೋದು, ಈ ಸ್ಟಾರ್ಟ್ ಸಮೇತ ಮೀಶೋದಾಗ ಬಂದಿರೋದು. ಆಯ್ತಾ, ಏನೆಲ್ಲ ತಗೊಂಡಿದ್ದೀವಲ್ಲ ಎಷ್ಟು ಸುಮಾರು ಇದಾವೆ ನಮ್ಮ ಮನೇಲಿ. ಮೀಶೋದಲ್ಲಿ ಮುಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಮನೇಲಿ ಮೀಶೋ ಆಗ್ಬಿಟ್ಟೈತೆ. ಅದ್ ಹೆಂಗ್ ರಿಟರ್ನ್ ಆಗುತ್ತೆ. ಇನ್ನೊಂದು ಈಗ ನೋಡಿ ಟಾಪ್ ಹಾಕಿನಲ್ಲ, ನಾನು ಕಾಂಬೋ ಆಫರ್ ತಗೊಂಡಿದ್ದು. ಹೌದು, ಇದು ಪೀಸ್ 4 ಬರ್ತವೆ. ಇನ್ನ ಹಾಕಂತ ಇದನ್ನ ರಿಟರ್ನ್ ಮಾಡಿದ್ದನ್ನ ಇದನ್ನ ಸೈಜ್ ಆಗಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ. ಹಂಗಾಗಿ ನಾವು ವಾಪಸ್ ಮಾಡಿರ್ತೀವಿ, ರಿಟರ್ನ್ ಹಾಕಿರ್ತೀವಿ. ತಗೊಂಡವ್ನೆಲ್ಲ ರಿಟರ್ನ್ ಹಾಕೋ ಕೂತ್ಕೊಂತಾರೆ. ತಗೊಂಡ್ಬಿಡ್ತಾಳೆ ರಿಟರ್ನ್ ಹೋಗ್ತಾರೆ. ಸೈಜ್ ಆಗದಿದ್ರೆ ತಗೊಂತೀವಿ ಅಷ್ಟೇ. ದುಡ್ಡು ಕೊಟ್ಟಿರ್ತೀವಿ, ಏನು ಕಲ್ಲು ಕೊಟ್ಟಿರಲ್ಲ ಅವರಿಗೆ, ಕೊಡ್ತಾರೆ. ಅದು ಆಪ್ಷನ್ ಇರುತ್ತೆ, ಎಲ್ಲರಿಗೂ ಇರುತ್ತೆ. ನಿಮಗೆ ಏನು ಮಗ ಗೊತ್ತಿರಲ್ಲ ಕಮೆಂಟ್ ಹಾಕ್ತಾರೆ, ಬಂದು ಕಮೆಂಟ್ ಇನ್ಸ್ಟಾಗ್ರಾಮಲ್ಲಿ, ಸರಿನಾ. ಹಾಗೆ ಮೀಶೋದಲ್ಲಿ ಟೀ ಶರ್ಟ್ ತಗೊಂಡ್ರೆ ನೀವು ಅದಾದ್ರೆ ಡ್ರೆಸ್ ಬ್ಲಾಗ್ ಅದ್ರ ಮಾಡ್ರಿ ಅದು ಅದ್ರ ಟೀ ಶರ್ಟ್ ಏನು ಜಾಸ್ತಿ ಕಲೆಕ್ಷನ್ ಇದಾವಲ್ಲ ಅದ್ರದ್ದು ನಾನು ಜಾಸ್ತಿ ಮೀಶೋದಲ್ಲಿ ಏನು ಬೈ ಮಾಡಿದ್ದೆ ಅಂದರೆ ಟೀ ಶರ್ಟ್ ಬ್ಲಾಗ್ ನಾನು ಮಾಡ್ತೀನಿ. ತುಂಬ ಇದೆ ಕಲೆಕ್ಷನ್ನು, ನಂಗೆ ಇಷ್ಟ ಆಗಿರೋದು ತರಿಸ್ಕೊಂಡಿದ್ದೀನಿ. ಸೈಜ್ ಫಿಟ್ಟಿಂಗ್ ಆಗಲಿಲ್ಲ ಅಂದರೆ ವಾಪಸ್ ಕೊಟ್ಟಿರ್ತೀವಿ. ನಮಗೇನು ಇಲ್ಲಿ ಕೊಳಿತ ಬಿದ್ದಿಲ್ಲ, ಕೊಟ್ಬಿಟ್ಟು ಹೋಗ್ಬಿಡೋಪ್ಪ ಅಂತ ಕೂತ್ಕೊಳ್ಳೋಕ್ಕೆ. ನೀವೇನು ಕಷ್ಟಪಡ್ತೀರಲ್ವ, ನಾವು ಹಂಗೆ ಕಷ್ಟಪಡೋದು. ಆಯಿತಾ, ಹಂಗಾಗಿ ನಾನು ಮೀಶೋದಾಗ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನಾಯಕ, ಮಿಂತ್ರಾ, ಆನ್ಲೈನ್ ಇದಿದೆಯಲ್ಲ ಅವೈಲೇಬಲ್ ಇದೆಯಲ್ಲ ಬೈ ಮಾಡೋದಕ್ಕೆ, ಅದು ಎಲ್ಲದನ್ನು ನಾನು ಎಲ್ಲಾದ್ರಾಗೂ ತೊಗೊತೀನಿ. ಇದೊಂದೇ ಅಂತಲ್ಲ, ಎಲ್ಲಾದ್ರಾಗೂ ತೊಗೊತೀನಿ, ಹಾಕ್ತೀನಿ. ಇಷ್ಟ ಆಗದೆ ಹೋದೆ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಆಗಿ
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ, ಲೈಕ್ಸ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ವ್ಯೂಸ್ ಕೊಡಿ. ಡೈಲಿ ಕೂಡ ವ್ಲಾಗ್ನ ಹಾಕ್ತೀನಿ, ಮಿಸ್ ಮಾಡಿದೆ ಅಂತ ಹೇಳ್ತಾರೆ. ಟೇಕ್ ಕೇರ್, ಬೈ, ಲವ್ ಯು ಆಲ್.